ತಾರಕ ಸ್ವರದಲ್ಲಿ ನಂಬೂದರಿ ಮಂತ್ರವನ್ನು ಪಠಿಸುತ್ತಲೇ ಇರುತ್ತಾನೆ. ಭಯಾನಕ ರಾತ್ರಿ. ಎಂತಹ ಎಂಟೆದೆ ಇರುವ ಗಂಡು ಕೂಡ ಕೆಲವು ಕ್ಷಣ ಅಲ್ಲಿಯ ವಾತಾವರಣ ನೋಡಿದರೆ ಹೆದರುತ್ತಾನೆ. ಆದರೆ ಖೈದ್ ಖಾನ್ಗೆ ಬೇಕಾಗಿರುವುದು ಜಿಹಾದ್. ಆದ್ದರಿಂದ ಅವನ ಮನಸ್ಸಿನಲ್ಲಿ ಭೀತಿಯ ಛಾಯೆ ಹರಿದರೂ ಅದರ ಕಡೆಗೆ ಗಮನ ಕೊಡದೆ ಮರದ ಮೇಲೆ ಹತ್ತುತ್ತಾನೆ. ನಂಬೂದರಿ ಹಿಂದೆ ನೋಡುವ ಹಾಗಿಲ್ಲ. ಎದುರು ನೋಡುತ್ತಾ ಶಾಕ್ಮೋರವನ್ನು ಆಹ್ವಾನಿಸಬೇಕಿತ್ತು. ಒಂದು ವೇಳೆ ಹಿಂದೆ ತಿರುಗಿದಲ್ಲಿ ಶಾಕ್ಮೋರ ಹಿಂದಿನಿಂದ ನಂಬೂದರಿಯ ಮೇಲೆ ಎರಗುತ್ತಿತ್ತು. ಶಾಕ್ಮೋರ ಎನ್ನುವ ಕ್ಷುದ್ರ ಶಕ್ತಿಯನ್ನು ಆಹ್ವಾನಿಸುವವನೆಂದರೆ ಕೇವಲ ಒಬ್ಬನೇ ವ್ಯಕ್ತಿ, ಅವನೇ ನಂಬೂದರಿ. ಅವನನ್ನು ಬಿಟ್ಟರೆ ಆ ವಿದ್ಯೆ ಯಾರಿಗೂ ಗೊತ್ತಿರುವುದಿಲ್ಲ, ಅವನು ಹೇಳಿಕೊಟ್ಟಿರುವುದಿಲ್ಲ. ಒಂದು ವೇಳೆ ಶಾಕ್ಮೋರ ನಿದ್ದೆಯಿಂದ ಎಚ್ಚರಗೊಂಡ ನಂತರ ನಂಬೂದರಿ ಏನಾದರೂ ಸತ್ತಲ್ಲಿ ಅದನ್ನು ಮಣಿಸುವುದು ತುಂಬಾ ಕಷ್ಟ. ಅದು ನರಭಕ್ಷಕನಾದರೆ ಎದುರಿಗೆ ಸಿಕ್ಕವರನ್ನು ಬಿಡುವುದಿಲ್ಲ. ಅದನ್ನು ಮಣಿಸಲು ಯಾರಿಂದಲೂ ಸಾಧ್ಯವಿಲ್ಲ, ನಂಬೂದರಿಯಿಂದ ಮಾತ್ರ ಸಾಧ್ಯ. ಅವನೇ ನಾಶವಾಗಿ ಹೋದರೆ ಶಾಕ್ಮೋರಕ್ಕೆ ಅಡೆತಡೆಯೇ ಇರುವುದಿಲ್ಲ. ಅದು ವಿಜೃಂಭಿಸಬಲ್ಲದು, ಜನರನ್ನು ಕಾಡಿಸುವುದು, ಪೀಡಿಸುವುದು. ಅದೇ ಬೇಕಾಗಿದ್ದುದು ಪಾಕಿಸ್ತಾನಿ ರಹಸ್ಯ ಏಜೆಂಟ್ಗೆ. ತಮ್ಮ ಕೈಯಲ್ಲಿ ಸಾಧ್ಯವಾಗದ ಕೆಲಸವನ್ನು ಶಾಕ್ಮೋರನ ಕೈಯಲ್ಲಿ ಮಾಡಿಸಿ ಸ್ಥಾಪಿಸುವುದಕ್ಕಾಗಿ ತನ್ನ ಪ್ರಾಣವನ್ನೇ ಬಲಿಕೊಡಬಲ್ಲ ಬಿಳಿಗಡ್ಡದ ಗಡುಸು ದೇಹದ ನೀಳಕಾಯದ ಲಾಸು ಮುಲ್ಡಾನ್ಗೆ ಅವನು ಹಾಕಿದ ಯೋಜನೆಗಳೆಲ್ಲ ಸೋಲು ಅನುಭವಿಸಿದ ನಂತರ ಕೊನೆಯ ಅಸ್ತ್ರವೇ ಶಾಕ್ಮೋರ. ನಂಬೂದರಿ ಕೆಳಗೆ ಬಿದ್ದರೂ ಮಂತ್ರ ಪಠನೆಯನ್ನು ನಿಲ್ಲಿಸುವುದೇ ಇಲ್ಲ. ಮಂತ್ರೋಚ್ಚಾರಣೆಯನ್ನು ತಾರಕ ಸ್ವರದಲ್ಲಿ ಹೇಳುತ್ತಲೇ ಇರುತ್ತಾನೆ. ಮರದ ಮೇಲೆ ಅಡಗಿ ಕುಳಿತಿದ್ದ ಖೈದರ್ ಖಾನ್ ಕತ್ತಲೆಯಲ್ಲಿಯೇ ಇಳಿದು ಬರುತ್ತಾನೆ. ನಂಬೂದರಿಗೆ ಹಿಂದೆ ಯಾವುದೋ ಶಬ್ದ ಕೇಳಿದರೂ ಹಿಂತಿರುಗಿ ನೋಡುವ ಹಾಗಿಲ್ಲ. ಅಂತಹ ಕಠಿಣವಾದ ವ್ರತ ಶಾಕ್ಮೋರವನ್ನು ಆಹ್ವಾನಿಸಿ ಎಡೆಬಿಡದೆ ಮಂತ್ರೋಚ್ಚಾರಣೆ ಮಾಡುತ್ತಿರುವವನ ಹಿಂದಿನಿಂದ ಮರದ ಕೊರಡನ್ನು ಹಿಡಿದು ಕೈಯನ್ನು ಮೇಲೆ ಮಾಡಿ ನಂಬೂದರಿಯ ತಲೆಯ ಮೇಲೆ ಪ್ರಹಾರ ಮಾಡಬೇಕೆನ್ನುವಾಗ ನಂಬೂದರಿ ಹಿಂದೆ ತಿರುಗದೆ ಕುಂಕುಮವನ್ನು ಕೈಯ ಮುಷ್ಟಿಯಲ್ಲಿ ಖೈದರ್ ಖಾನ್ ಮೇಲೆ ಎರಚುತ್ತಾನೆ. ಅಷ್ಟೇ, ಹಿಡಿದು ನಂಬೂದರಿಯ ತಲೆಯ ಮೇಲೆ ಪ್ರಹಾರ ಮಾಡಬೇಕು ಎಂದುಕೊಂಡಿರುವ ಅವನ ಕೈ ಹಾಗೆಯೇ ನಿಲ್ಲುತ್ತದೆ. ಅದೇ ಗಳಿಗೆಯಲ್ಲಿ ಶಾಕ್ಮೋರ ಸ್ವಾಹಾಯಾಮಿ, ಶಾಕ್ಮೋರ ನೈವೇದ್ಯ ಮರ್ಪಣಾಂ ಎನ್ನುತ್ತಾನೆ. ಶವದಲ್ಲಿ ಅಡಗಿ ಲೀನವಾದ ಶಾಕ್ಮೋರ ಎದ್ದು ನಿಲ್ಲುತ್ತದೆ. ಕಣ್ಣುಗುಡ್ಡೆಯನ್ನು ಮೇಲೆ ಮಾಡುತ್ತದೆ. ಕೋರೆಹಲ್ಲುಗಳು ಕಾಣಿಸಿಕೊಳ್ಳುತ್ತದೆ. ಶವ ಒಂದು ಹೆಜ್ಜೆ ಮುಂದಿಡುತ್ತದೆ. ನಂಬೂದರಿ ಸರಿದು ಪಕ್ಕಕ್ಕೆ ನಿಲ್ಲುತ್ತಾನೆ. ಖೈದರ್ ಖಾನ್ ಹಾಗೆಯೇ ಶಿಲೆಯಂತೆ ನಿಂತಿರುತ್ತಾನೆ. ಶವ ಬಾಯಿಯಿಂದ ಹೊಗೆ ಉಗುಳುತ್ತದೆ. ತಾರಕ ಸ್ವರದಲ್ಲಿ ನಂಬೂದರಿ ಹೇಳುತ್ತಾನೆ, ನೈವೇದ್ಯಂ ಸಮರ್ಪಯಾಮಿ. ಶಾಕ್ಮೋರ ಮತ್ತೊಂದು ಹೆಜ್ಜೆ ಮುಂದಿಡುತ್ತದೆ. ಭೂಮಿ ಅದುರುತ್ತದೆ. ಆಕಾಶದಲ್ಲಿ ಕೋಲ್ಕಿಂಚು ಕಾಣಿಸಿಕೊಳ್ಳುತ್ತದೆ. ಧಾರಾಕಾರವಾದ ಮಳೆ ಪ್ರಾರಂಭವಾಗುತ್ತದೆ. ನಂಬೂದರಿ ಆ ಚಳಿಯಲ್ಲಿಯೂ ಲಯಶ್ರುತಿ ತಪ್ಪದೆ ಮಂತ್ರೋಚ್ಚಾರಣೆ ಮಾಡುತ್ತಲೇ ಇರುತ್ತಾನೆ. ಅವನು ವಿಶ್ವಮಾಂತ್ರಿಕ. ಅವನನ್ನು ಗೆಲ್ಲುವುದಾಗಲಿ ಸಾಯಿಸುವುದಾಗಲಿ ಅಷ್ಟು ಸುಲಭದ ಮಾತಲ್ಲ. ಅದನ್ನು ಅರಿಯದ ಖೈದರ್ ಖಾನ್ ತಪ್ಪು ಹೆಜ್ಜೆ ಹಾಕಿರುತ್ತಾನೆ. ಮುಂದೆ ನಡೆಯುವುದೇ ಭಯಾನಕ ಮಾರಣ ಹೋಮ. ಆ ಗಳಿಗೆಯಲ್ಲಿ ನಂಬೂದರಿಗೆ ಬೇರೆ ಯೋಚನೆ ಮಾಡುವ ಹಾಗಿಲ್ಲ. ಹಾಗೇನಾದರೂ ಒಂದು ವೇಳೆ ಅವನು ಯೋಚಿಸಿದ್ದೇ ಆದರೆ ಅವನ ಮಂತ್ರ ತಪ್ಪುತ್ತದೆ. ರಕ್ತಕಾರಿ ಅಲ್ಲಿಯೇ ಉರುಳುತ್ತಾನೆ. ಶಾಕ್ಮೋರಕ್ಕೆ ಆಹಾರವಾಗುವ ಮಂತ್ರೋಚ್ಚಾರಣೆಯನ್ನು ಮಾಡುತ್ತಾ ಶಾಕ್ಮೋರನ ಮೈಮೇಲೆ ತನ್ನ ಕೈಯ ಹೆಬ್ಬೆರಳನ್ನು ಕೊಯ್ದು ರಕ್ತವನ್ನು ಅವನ ಎದೆಯ ಮೇಲೆ ಚಿಮ್ಮುತ್ತಾನೆ. ರಕ್ತ ದೇಹವಿಡೀ ಪಸರಿಸುತ್ತದೆ. ಶಾಕ್ಮೋರ ಖೈದರ್ ಖಾನ್ ಕಡೆ ನೋಡುತ್ತದೆ. ಶಿಲೆಯಾಗಿ ನಿಂತ ಅವನನ್ನೊಮ್ಮೆ ನೋಡಿ ನಂಬೂದರಿಯ ಕಡೆಗೆ ನೋಡುತ್ತದೆ. ನಂಬೂದರಿಗೆ ಅರ್ಥವಾಗಿ ಮತ್ತೊಂದು ಮುಷ್ಟಿಯ ತುಂಬಾ ಕುಂಕುಮವನ್ನು ತೆಗೆದುಕೊಂಡು ಖೈದರ್ ಖಾನ್ ಮೇಲೆ ಎರಚುತ್ತಾನೆ. ಅವನಲ್ಲಿ ಚಾಲನೆ ಬರುತ್ತದೆ. ಶಾಕ್ಮೋರ ಎಂದಿಗೂ ಮಲಗಿದವರ ಮೇಲೆ ಹಿಂದಿನಿಂದ ಆಕ್ರಮಣ ಮಾಡುವುದಿಲ್ಲ. ಅದರದ್ದು ಏನಿದ್ದರೂ ಎದುರಿನಿಂದ ಆಕ್ರಮಣ. ತನ್ನ ಕೈಗೆಟುಕುವ ಅಂತರದಲ್ಲಿ ನಿಂತ ಶಾಕ್ಮೋರವನ್ನು ನೋಡಿ ಕೆಲವು ಕ್ಷಣ ಬೆಚ್ಚುತ್ತಾನೆ. ಎಂತಹ ಎಂಟೆದೆ ಇರುವ ಗಂಡಾದರೂ ಅದರ ವಿಕಾರ ರೂಪವನ್ನು ನೋಡಿ ಬೆದರದೇ ಇರಲಾರ. ಹಾಗೆಯೇ ಅವನು ಅದನ್ನು ನೋಡಿ ಬೆದರುತ್ತಾನೆ. ಮರುಗಳಿಗೆಯಲ್ಲಿಯೇ ತನ್ನ ಕೈಯಲ್ಲಿ ಹಿಡಿದ ಮರದ ಕೊರಡನ್ನು ಖೈದರ್ ಖಾನ್ ಶಾಕ್ಮೋರದ ಕಡೆಗೆ ಎಸೆಯುತ್ತಾನೆ. ಕ್ಷಣ ಮಾತ್ರದಲ್ಲಿ ಮರದ ಕೊರಡು ಪುಡಿಪುಡಿಯಾಗುತ್ತದೆ. ಅದಕ್ಕೆ ಅದೊಂದು ಲೆಕ್ಕವೇ ಅಲ್ಲ. ಖೈದರ್ ಖಾನ್ನನ್ನು ಕೈಚಾಚಿ ಕೈಗೆಟುಕಿಸಿಕೊಳ್ಳುತ್ತದೆ. ಅದರ ಶಕ್ತಿ ದೈತ್ಯ ರೂಪದ್ದು. ಅದನ್ನು ಎದುರಿಸಲು ವಿಶ್ವಮಾಂತ್ರಿಕ ನಂಬೂದರಿಯೇ ಆಗಬೇಕು ಹೊರತು ಇನ್ಯಾರಿಂದಲೂ ಸಾಧ್ಯವಿಲ್ಲ. ಮತ್ತೊಂದು ಕೋಲ್ಕಿಂಚು ಮಿಂಚಿ ಮರೆಯಾಗುತ್ತದೆ. ಮತ್ತೆ ತಾರಕ ಸ್ವರದಲ್ಲಿ ನಂಬೂದರಿ ಹೇಳುತ್ತಾನೆ, ಶಾಕ್ಮೋರ ನೈವೇದ್ಯಂ ಸಮರ್ಪಯಾಮಿ. ಖೈದರ್ ಖಾನ್ನನ್ನು ಹಾಗೆಯೇ ಹಿಡಿದು ಅವನ ಕತ್ತಿನ ಬಳಿಗೆ ಶಾಕ್ಮೋರ ಬಾಯಿ ಹಾಕುತ್ತದೆ. ಅದರ ಕೋರೆ ಹಲ್ಲುಗಳು ಅವನ ಕುತ್ತಿಗೆಗೆ ಇಳಿಯುತ್ತದೆ. ಪ್ರಾಣವೇದನೆಯ ಕೂಗು ಆ ಸ್ಮಶಾನವನ್ನು ಆವರಿಸಿಕೊಳ್ಳುತ್ತದೆ. ಕೆಲವೇ ನಿಮಿಷಗಳಲ್ಲಿ ಅವನ ಮೈಯ ರಕ್ತವೆಲ್ಲವನ್ನು ಶಾಕ್ಮೋರ ಹೀರಿ ಅವನ ಕತ್ತಿನಲ್ಲಿ ಇಳಿದ ಕೋರೆ ಹಲ್ಲನ್ನು ತಿರುಗಿಸಿ ಎಳೆಯುತ್ತದೆ.
ರುಂಡಮುಂಡ ಬೇರೆಯಾಗಿ ಖೈದ್ ಖಾನ್ ಬೀಳುತ್ತಾನೆ. ಕೆಲವೇ ನಿಮಿಷಗಳಲ್ಲಿ ಅವನ ಇಡೀ ದೇಹವನ್ನು ಶಾಕ್ಮೋರ ತಿಂದು ಮುಗಿಸುತ್ತದೆ. ನಂಬೂದರಿಯ ಮಂತ್ರೋಚ್ಚಾರಣೆ ಏರುತ್ತಾ ಹಾಗೆಯೇ ಮತ್ತೊಂದು ಭಯಂಕರವಾದ ಮಟ್ಟಕ್ಕೆ ತಿರುಗಿಸುತ್ತಾನೆ. ಅದೊಂದು ಭಯಂಕರ ಗಳಿಗೆ ಅವನು ಆ ತೀರ್ಮಾನ ತೆಗೆದುಕೊಂಡಿರುತ್ತಾನೆ. ಶಾಕ್ಮೋರ ಸಂತೋಷವಾಗಿ ಮುಂದೆ ಹೆಜ್ಜೆ ಇಡಬೇಕು ಎನ್ನುವಷ್ಟರಲ್ಲಿ ನಂಬೂದರಿ ತನ್ನ ಕೈಯಲ್ಲಿರುವ ಕುಂಕುಮವನ್ನು ಅದರ ಮೇಲೆ ಎರಚಿ ಶಾಕ್ಮೋರ ಶಾಂತಂ ಎಂದು 3 ಬಾರಿ ಹೇಳುತ್ತಾನೆ. ಆಗ ಅದು ಹಿಂದೆ ತಿರುಗುತ್ತದೆ. ನಂಬೂದರಿಯನ್ನು ಉರಿಯುವ ಕಣ್ಣುಗಳಿಂದ ನೋಡುತ್ತದೆ. ತಾನೀಗ ಹೆದರುವ ಹಾಗಿಲ್ಲ. ಹಾಗೊಂದು ವೇಳೆ ಹೆದರಿ ಮಂತ್ರೋಚ್ಚಾರಣೆ ಲಯ ತಪ್ಪಬಾರದು. ಧೈರ್ಯವಾಗಿ ಪಠಿಸುತ್ತಾ ಶಾಕ್ಮೋರ ಶಾಂತಂ ಶಾಕ್ ಮೋರ ಶಾಂತಂ ಎಂದು ಮೊದಲಿಗೆ ಸಣ್ಣ ಸ್ವರದಲ್ಲಿ ಹೇಳುತ್ತಾ ಮತ್ತೆ ತಾರಕ ಸ್ವರದಲ್ಲಿ ಹೇಳುತ್ತಾನೆ. ಒಟ್ಟು 101 ಬಾರಿ ಸರಿಯಾಗಿ ಲೆಕ್ಕ ಹಾಕಿ ಹೇಳುತ್ತಾನೆ. ಮತ್ತೆ ಹಿಂದೆ ಬರುತ್ತದೆ. ಸಮಾಧಿಯ ಬಳಿ ಕುಳಿತುಕೊಳ್ಳುತ್ತದೆ. ಶಾಂತವಾಗಿರುತ್ತದೆ. ಕಣ್ಣಿನ ಗುಡ್ಡೆಗಳು ಕೆಳಗಾಗುತ್ತವೆ. ಕೋರೆಹಲ್ಲುಗಳು ಮಾಯವಾಗುತ್ತವೆ. ಅದರ ಶಕ್ತಿ ಕುಂದುತ್ತದೆ. ಮತ್ತೆ ಶವ ಸಮಾಧಿಯೊಳಗೆ ಉರುಳಿ ಬೀಳುತ್ತದೆ. ನಂಬೂದರಿ ಮಂತ್ರೋಚ್ಚಾರಣೆ ಮಾಡುತ್ತಲೇ ಇರುತ್ತಾನೆ. ಸಮಾಧಿಯ ಮಣ್ಣು ಕುಸಿದು ಶವದ ಮೇಲೆ ಬೀಳುತ್ತದೆ. ಮಳೆ ನಿಲ್ಲುತ್ತದೆ. ವಾತಾವರಣ ಪ್ರಶಾಂತವಾಗುತ್ತದೆ. ನಂಬೂದರಿಯ ಮಂತ್ರೋಚ್ಚಾರಣೆ ನಿಂತೇ ಹೋಗುತ್ತದೆ. ಮಳೆ ಬಂದ ಕುರುಹು ಒಂದು ಬಿಟ್ಟರೆ ವಾತಾವರಣದಲ್ಲಿ ಅಲ್ಲಿ ಒಂದು ಭಯಾನಕವಾದ ಶಾಕ್ಮೋರ 12 ವರ್ಷಗಳ ನಿದ್ದೆಯಿಂದ ಎಚ್ಚೆತ್ತು ಮತ್ತೆ ನಿದ್ರೆಯ ಮಡಿಲಿಗೆ ಜಾರಿದೆ ಎಂದು ತಿಳಿಯಲು ಯಾವುದೇ ವಿಧವಾದ ಗುರುತುಗಳು ಕೂಡ ಇಲ್ಲ. ಪ್ರಶಾಂತವಾದ ವಾತಾವರಣ ಇರುತ್ತದೆ. ಚಂದ್ರಗ್ರಹಣ ಮುಗಿಯುವ ಹಂತಕ್ಕೆ ಬಂದಿರುತ್ತದೆ. ಮೂಡಣದಲ್ಲಿ ಬೆಳಕಿನ ಕಿರಣಗಳು ಮೂಡುತ್ತಿರುತ್ತದೆ. ನಗರ ಎಂದಿನಂತೆ ನಿಧಾನವಾಗಿ ಗಿಜಿಗುಟ್ಟಲು ಪ್ರಾರಂಭವಾಗುತ್ತದೆ. ಆ ಜನಗಳ ಮಧ್ಯದಲ್ಲೇ ನಂಬೂದರಿ ನಡೆದು ಲಾಹೋರಿನ ಬಸ್ಸನ್ನು ಹತ್ತಿ ಕುಳಿತು ಕೊಳ್ಳುತ್ತಾನೆ. ಏನೋ ಒಂದು ನೆಮ್ಮದಿಯ ಭಾವನೆ ಅವನ ಮನಸ್ಸಿನಲ್ಲಿ ಮೂಡಿರುತ್ತದೆ. ತಾನು ಎಂತಹ ಕಠಿಣ ಕೆಲಸಕ್ಕೆ ಕೈ ಹಾಕಿದೆ. ಆದರೆ ವಿಶ್ವಾಸಘಾತಕರು ನನ್ನನ್ನೇ ಕೊಲ್ಲಲು ನೋಡಿದರು. ಆದರೆ ಅವರ ಕೆಲಸವಾಗದ ಹಾಗೆ ಮತ್ತೆ ಅದನ್ನು ನಿದ್ರಾದೇವಿಯ ಮಡಿಲಲ್ಲಿ ಮಲಗಿಸಿದೆ. ಇದು ನಿದ್ರೆಯಿಂದ ಮತ್ತೆ ಎಚ್ಚರಗೊಳ್ಳಬೇಕಾದರೆ ಮತ್ತೆ ಅಮಾವಾಸ್ಯೆ, ಚಂದ್ರಗ್ರಹಣ ಹಾಗೂ ಮಂಗಳವಾರವನ್ನು ಕಾಯಬೇಕು. ಮತ್ತೆ ಕಠಿಣ ವ್ರತ ಆಚರಿಸಿ ಅದನ್ನು ನಿದ್ದೆಯಿಂದ ಎಬ್ಬಿಸುವುದು ತುಂಬಾ ಕಠಿಣ. ಕಾರಣ ಅದೀಗ ಕೋಪೋದ್ರಿಕ್ತವಾಗಿದೆ. ಲಾಸುಮೂಲ್ ಡಾನ್ನ ಮುಖದಲ್ಲಿ ಗೆಲುವಿನ ನಗೆ ಮಿಂಚುತ್ತದೆ. ತಾನಂದುಕೊಂಡ ಹಾಗೆ ಶಾಕ್ಮೋರ ನಿದ್ದೆಯಿಂದ ಎಚ್ಚರವಾಗಿದೆ. ನಾಳೆಯಿಂದ ಭಾರತದವರ ಮೇಲೆ ನಡೆಯುತ್ತದೆ ಮಾರಣಹೋಮ. ಅದು ನಮಗೆ ಆದಷ್ಟು ಬೇಗ ತಂದುಕೊಡುತ್ತದೆ ಜಿಹಾದ್. ಅದನ್ನು ಮುಗಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಈ ಹೊತ್ತಿಗಾಗಲೇ ನಂಬೂದರಿ ಈ ಲೋಕದಿಂದಲೇ ಮರೆಯಾಗಿ ಹೋಗಿರುತ್ತಾನೆ ಎಂದುಕೊಂಡಿರುತ್ತಾನೆ ಲಾಸುಮೂಲ್ ಡಾನ್. ಜಿಹಾದ್ ಸಿಕ್ಕಿಬಿಟ್ಟಿದೆ ಎನ್ನುವಷ್ಟು ಸಂತೋಷದಲ್ಲಿ ಇರುತ್ತಾನೆ ಅವನು. ಆದರೆ ಅಲ್ಲಿ ನಡೆದ ವಿಚಾರವೇ ಬೇರೆ. ಈ ಕಥೆ ಬೇರೆ ದಿಕ್ಕಿಗೆ ತಿರುಗಿಕೊಳ್ಳುತ್ತದೆ ಎಂದು ಖುದ್ದು ಲಾಸುಮೂಲ್ ಡಾನ್ಗೆ ಗೊತ್ತಿರಲಿಲ್ಲ.